ಶ್ರೀ ಧರ್ಮರಾಯರ ಕರಗ ಮಹೋತ್ಸವ ಸೇವಾ ಸಮಿತಿ ಹಾಗೂ ಶ್ರೀ ಜಾಲಾರಿ ಗಂಗಮ್ಮ ದೇವಾಲಯ ಈ ಪತ್ರಿಕಾಗೋಷ್ಠಿ ಕರೆದಿರುವಂಥ ವಿಚಾರ, ಯಾಕೆಂದರೆ ಸುಮಾರು 6ನೇ ತಾರೀಕಿಂದ ಒಂದು ನಮ್ಮ ಜಾಲಾರಿ ಗಂಗಮ್ಮ ದೇವಾಲಯ ಕಾರ್ಯಕ್ರಮ ಸ್ಟಾರ್ಟ್ ಆಗುತ್ತೆ. ಸುಮಾರು 12ನೇ ತಾರೀಕು 13ನೇ ತಾರೀಕುವರೆಗೂ ನಮ್ಮ ಕಾರ್ಯಕ್ರಮ ಆಗುತ್ತೆ. ಈ ಕಾರ್ಯಕ್ರಮ ಏನು ಅಂದರೆ ಒಂದು ಪ್ರಚಾರ, ಈ ಒಂದು ಸುದ್ದಿಗೋಷ್ಠಿ ಆಗಲಿ, ಏನು ಎಲೆಕ್ಟ್ರಾನಿಕ್ ಮೀಡಿಯಾ ಆಗ್ಬೋದು ಮತ್ತು ಮಾಧ್ಯಮ ಸ್ನೇಹಿತರಾಗಿರ್ಬೋದು, ಮೊದಲಿಂದನೂ ಒಂದು ಪ್ರಚಾರ ಸುದ್ದಿಯಲ್ಲಿ ನೀವೆಲ್ಲ ಒಂದು ಸಹಕರಿಸಿ ನೀವೆಲ್ಲ ಒಂದು ಭಾಗಿಯಾಗಿದ್ದೀರಾ. ಅದಕ್ಕೋಸ್ಕರ ಇದನ್ನು ಕರೆದಿದ್ದೀವಿ. ಈ ಕಾರ್ಯಕ್ರಮ ಉದ್ದೇಶ ಇಷ್ಟೇ. ಸುಮಾರು ಎಲೆಕ್ಟ್ರಾನಿಕ್ ಮೀಡಿಯಿಂದ ಸುಮಾರು ತಮಿಳುನಾಡು, ಆಂಧ್ರ, ಕರ್ನಾಟಕ ಸುಮಾರು ಹಳ್ಳಿಗಳಿಂದ ಬರುತ್ತೆ. ಇದು ಒಬ್ಬರು ದೇವತೆ ಅಲ್ಲ, ಊರಿನ ಗ್ರಾಮ ದೇವತೆ ಅಮ್ಮ. ಆ ಗ್ರಾಮ ದೇವತೆ ಎಲ್ರಿಗೂ ಒಂದು ಆಶೀರ್ವಾದ ಸಿಗಲಿ, ಎಲ್ರಿಗೂ ಒಂದು ಸಿಗಲಿ ಅಂತೇಳ್ಬಿಟ್ಟು ಈ ಒಂದು ಪ್ರಚಾರಗೋಷ್ಠಿಯನ್ನು ಮಾಡ್ತೀವಿ. ಈಗ ಕರಗ ಮಹೋತ್ಸವದ ಹಿನ್ನೆಲೆ ಏನೆಲ್ಲ ಪೂಜಾ ಕಾರ್ಯಕ್ರಮಗಳಿರುತ್ತೆ ಅಂತ? ಈಗ ಸುಮಾರು ಧರ್ಮರಾಯರ ಕರಗ ಮಹೋತ್ಸವದ ಸೋಮವಾರ 6ನೇ ತಾರೀಕು ಬೆಳಗ್ಗೆ 9 ಗಂಟೆಗೆ ಒಂದು ಗಣಪತಿ ಹೋಮ ಕಾರ್ಯಕ್ರಮ ಸ್ಟಾರ್ಟ್ ಆಗುತ್ತೆ. ಇದೇ ರೀತಿ 7ನೇ ತಾರೀಕು 7/4/2026 ಬೆಳಗ್ಗೆ 9 ಗಂಟೆಗೆ ಎಲ್ಲ ಸುವರ್ಣೀಯರು ಮತ್ತು ಮಹಿಳೆಯರಿಂದ ಕುಂಕುಮಾರ್ಚನೆ, ಗಂಗಾದೇವಿಯ ಕುಂಕುಮಾರ್ಚನೆ ಮತ್ತು ಒಂದು ಚಂಡಿಕಾ ಹೋಮ ಕಾರ್ಯಕ್ರಮ ಮಾಡ್ತಾಯಿದ್ವಿ. ಆ ಚಂಡಿಕಾ ಹೋಮ ಕಾರ್ಯಕ್ರಮ ಸುಮಾರು ಒಂದು ರಸ್ತೆ ವಾಸವಿ ಚೌಟ್ರಿವರೆಗೂ ಒಂದು ಶಾಮಿಯಾನೆಲ್ಲ ಹಾಕಿಸಿ ಎಲ್ಲ ಸುಮಂಗ್ಲಿಯನ್ನು ಕೊಡಿಸಿ ಅವ್ರ ಕೈಯಲ್ಲಿ ಅರ್ಚನೆ ಮಾಡಿಸಿ ಊರಿಗೊಂದು ಶಾಂತಿ ಸಿಗಲಿ ಅಂತ ಒಂದು ಕಾರ್ಯಕ್ರಮ ಮಾಡಿ ಇದೇ ವಾಸವಿ ಚೌಟ್ರಿಯಲ್ಲಿ ಪ್ರಸಾದ ವ್ಯವಸ್ಥೆಯನ್ನು ಏರ್ಪಾಡು ಮಾಡಿರ್ತೀವಿ. 8ನೇ ತಾರೀಕು ಬುಧವಾರ ಸಂಜೆ 7 ಗಂಟೆಗೆ ಒಂದು ಧ್ವಜಾರೋಹಣ ಕಾರ್ಯಕ್ರಮನ ಇಟ್ಕೊಂಡಿರ್ತೀವಿ. ನಮ್ಮ ಸುಪ್ರಸಿದ್ಧ ಮೇಲೂರು ಧರ್ಮೇಂದ್ರ ಅವರಿಂದ ಒಂದು ಕಾರ್ಯಕ್ರಮ ಸ್ಟಾರ್ಟ್ ಆಗುತ್ತೆ. ಆ ಧ್ವಜಾರೋಹಣ ಕಾರ್ಯಕ್ರಮ ಸ್ಟಾರ್ಟ್ ಆಗಿ 9ನೇ ತಾರೀಕು ಗುರುವಾರ ರಾತ್ರಿ 9 ಗಂಟೆಗೆ ನಮ್ಮ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ BB ರಸ್ತೆಯಲ್ಲಿರೋಂಥ ಅಲ್ಲಿ ಒಂದು ಹಸಿ ಕರಗವನ್ನು ಪ್ರಾರಂಭ ಮಾಡಿ ಅಲ್ಲಿಂದ ಶುರುವಾಗಿ ಎಲ್ಲ ರಾಜಬೀದಿಗಳು, ಎಲ್ಲ ಒಂದು ಬಜಾರ್ ರಸ್ತೆ ಆಗ್ಬೋದು, ಕೋದಂಡರಾಮ ಸ್ವಾಮಿ ಗುಡಿ ಆಗ್ಬೋದು, ಟೌನಲ್ಲಿ ಆಗ್ಬೋದು, ನಮ್ಮ ಗಂಗಮ್ಮ ಗುಡಿ ಆಗ್ಬೋದು, ಸುಮಾರು ಒಂದು 3 ಗಂಟೆಗಳ ಕಾಲ ಒಂದು ಪ್ರದರ್ಶನ ಮಾಡಿ ಹಸಿ ಕರಗವನ್ನು ಒಂದು ಊರಿನ ಎಲ್ಲ ಧರ್ಮೇಂದ್ರ ಅವರು ಒತ್ತುತ್ತಾರೆ. ಸರ್, ಈಗ ಜಾಲಾರಿ ಗಂಗಮಾಂಬ ದೇವಿಯ ಕರಗ ಮಹೋತ್ಸವದ ಒಂದು ವಿಶೇಷತೆ ಏನು ಅಂತ, ಎಷ್ಟು ವರ್ಷದಿಂದ ಈ ಕರಗ ಈ ಒಂದು ಕರಗ ಮಹೋತ್ಸವವನ್ನು ಯಾರು ಹೊರ್ತಿದ್ದಾರೆ ಅಂತ? ಈ ಕರಗ ಮಹೋತ್ಸವನ ಸುಮಾರು 64ನೇ ವರ್ಷದ ಕರಗ ಮಹೋತ್ಸವ. ಈ 64ನೇ ವರ್ಷದ ಕರಗ ಮಹೋತ್ಸವ ಧರ್ಮೇಂದ್ರ ಅವರಿಂದ ನಮ್ಮ ಮೇಲೂರು ಧರ್ಮೇಂದ್ರ ಅಂತ, ಆ ಧರ್ಮೇಂದ್ರ ಅವರು ಸುಪ್ರಸಿದ್ಧವಾಗಿ ಭಾಳ ಚೆನ್ನಾಗಿ ಇಲ್ಲಲ್ಲೇ ಎಲ್ಲ ಬಾಗೇಪಲ್ಲಿ ನಮ್ಮ ಚಿಕ್ಕಬಳ್ಳಾಪುರ ತಾಲೂಕು ಬಾಗೇಪಲ್ಲಿಯಲ್ಲಿ ಹೊರಿತಾರೆ, ಇಲ್ಲಿ ಹೊರಿತಾರೆ, ಬೆಂಗಳೂರು ಸುಮಾರು ಕಡೆಗಳೇ ಅವರು ಹೊರಿತಾರೆ. ಒಂದು ಸುಪ್ರಸಿದ್ಧವಾಗಿ ಧರ್ಮೇಂದ್ರ ಅವರಿಂದ ಈ ಕಾರ್ಯಕ್ರಮ ಸ್ಟಾರ್ಟ್ ಆಗುತ್ತೆ. ಎಷ್ಟು ಜನ ಸೇರುವಂಥ ನಿರೀಕ್ಷೆ ಇದೆ ಸರ್? ಅವ್ರಿಗೆ ಮುಂಜಾಗ್ರತಾ ಕ್ರಮಗಳಾಗಿ ಏನೆಲ್ಲ ಕ್ರಮಗಳನ್ನು ಕೈಗೊಂಡಿದ್ರಿ ಅಂತ? ಈಗ ನಾವು ಪೊಲೀಸ್ ಇಲಾಖೆಗೆ ಮೊದಲೇ ಒಂದು ಕೊಟ್ಟಿರ್ತೀವಿ, ಮತ್ತು ತಹಸೀಲ್ದಾರಿಂದ ನಾವು ಕರಗದ ಒಂದು ಪರ್ಮಿಷನ್ ತೊಗೊಂಡಿರ್ತೀವಿ. ಆ ಪರ್ಮಿಷನ್ ತಗೊಂಡು ಮತ್ತೆ ಆ ಪರ್ಮಿಷನ್ನ ನಮ್ಮ ಪೊಲೀಸ್ ಇಲಾಖೆಗೆ ತಲುಪಿಸ್ತೀವಿ. ಪೊಲೀಸ್ ಇಲಾಖೆ ಒಂದು ಮುನ್ನೆಚ್ಚರಿಕೆಯಿಂದ ಸುಮಾರು ವರ್ಷಗಳಿಂದ ನಮಗೆ ಸಹಾಯ ಮಾಡ್ತಾಯಿದೆ. ಯಾಕೆಂದರೆ ಒಂದು ರಿಸರ್ವ್ ಹಾಕಿ ಪೊಲೀಸ್ನೆಲ್ಲ ಹಾಕಿ ಬಂದೋಬಸ್ತ್ ಮಾಡಿ, ಯಾವ ಆರ್ಕೆಸ್ಟ್ರಾ ಇರುತ್ತೆ, ಎಲ್ಲಿ ವಾದ್ಯಗೋಷ್ಠಿಗಳಿರುತ್ತೆ, ಎಲ್ಲಿ ನಾಟಕ ಇರುತ್ತೆ, ಎಲ್ಲಿ ಅನ್ನಸಂತರ್ಪಣತೆ, ಎಲ್ಲ ಪೊಲೀಸ್ ಇಲಾಖೆ ಸಿಬ್ಬಂದಿ ಅವ್ರವ್ರ ಕಾರ್ಯಕ್ರಮ ಅವ್ರವ್ರ ಕೆಲಸ ಅವರು ನಿರ್ವಹಿಸ್ತಾರೆ. ಎಷ್ಟು ಜನ ಸೇರುವಂತ? ಒಂದು 75ರಿಂದ 1 ಲಕ್ಷ ಜನ ಲಾಸ್ಟ್ ಟೈಮ್ ನಮ್ಮ ಮೀಡಿಯಾ ಸ್ನೇಹಿತರು ಹಾಗೂ ಒಂದು ಪೊಲೀಸ್ ಇಲಾಖೆ ಹೇಳಿರೋಂಥ ಮಾಹಿತಿ. ಸರ್, ಈಗ ಚಿಕ್ಕಬಳ್ಳಾಪುರದ ಧರ್ಮರಾಯ ಸ್ವಾಮಿ ಗಂಗಮ್ಮ ಗುಡಿ ಕರಗ